ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಎಸ್ 2026 ಒಂದು ಹೊಸ ವರ್ಷನ ಬಂತು. ಬಟ್ ಇನ್ನೂ ಎಷ್ಟೋ ಜನ ಪ್ರೀವಿಯಸ್ ಇಯರ್ ಅಂದ್ರೆ 2025 ಏನಾಯ್ತು ಏನಿಲ್ಲ, ಆಮೇಲೆ ಏನೇನೆಲ್ಲ ಅಚೀವ್ ಮಾಡಿದ್ವಿ, ಏನು ಮಾಡೋಕ್ಕಾಗಲ್ಲ ಅನ್ನೋ ಕ್ಯಾಲ್ಕುಲೇಷನಾಗ ಅದಾರ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ವರ್ಷ ಮುಗೀತು, ಅಲ್ಲಿಗೆ ಬಿಟ್ಟು ಹಾಕ್ರಿ, ಹೊಸ ವರ್ಷಕ್ಕೆ ಬಂದ್ವಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಅದ್ರ ಜೊತೆಗೆ ಸಂಕ್ರಾಂತಿನೂ ಬಂತು. ಸೊ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ, ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಮಸ್ತ್ ಹಬ್ಬ ಮಾಡತ್ತೀರಿ, ಆಮೇಲೆ ಹಬ್ಬ ಮುಗಿದೈತಿ ಅಂತ ಅನ್ಕೋತೀನಿ. ಸೊ ಎಸ್, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಆಲ್ಮೋಸ್ಟ್ ಒಂದು 15-16 ದಿವಸನ ಆಯ್ತು. ಎಷ್ಟೋ ಜನಕ್ಕೆ ಆಲ್ರೆಡಿ 2026 ಏನೇನು ಮಾಡ್ಬೇಕು, ಏನೇನು ಬಿಡ್ಬೇಕು ಅನ್ನೋದು ಒಂದು ರೆಸೊಲ್ಯೂಷನ್ ಸೆಟ್ ಮಾಡ್ಕೊಂಡ್ರಾಗ ಹೋಗಿರುತ್ತೆ. ಸೊ ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ರೆಸೊಲ್ಯೂಷನ್ ಸೆಟ್ ಮಾಡ್ಕೊಂಡಿದ್ರಿ ಅಂದ್ರೆ ಓಕೆ, ಮಾಡ್ಕೊಂಡಿಲ್ಲ ಅಂದ್ರೆ ಥಿಂಕ್ ಮಾಡ್ರಿ ಏನೇನು ಮಾಡ್ಬೇಕು, ಏನೇನು ಮಾಡೋಕ್ಕಾಗಲ್ಲ. ಸೊ ದೊಡ್ಡ ಏನು ಇಟ್ಕೋಕ್ ಹೋಗ್ಬರ್ರಿ ತಲೆಯಾಗ. ಅಂದ್ರೆ ಇನ್ ದ ಸೆನ್ಸ್ ಎಷ್ಟು ಪಾಸಿಬಲ್ ಆಗುತ್ತೋ ಇಲ್ಲ ಏನೇನು ಐತಿ ಅದು ನೋಡ್ರಿ. ಏನೋ ಇದನ್ನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಅಂತ ದೊಡ್ಡ ತಲೆಗೆ ಇಟ್ಕೊಂಡು ಎಲ್ಲ ಫುಲ್ ಬರ್ಡನ್ ಮಾಡ್ಕೊಬೇಡ್ರಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ರಿ. ಆಮೇಲೆ ಆಗ್ಲಿ ಅಂದ್ರೆ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪ್ರೀವಿಯಸ್ ಇಯರು ಆಗಿಲ್ಲ, ಈ ವರ್ಷನೂ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ. ಲೈಕ್ 1 hour ಅದ ಟೈಮ್ ಮಾಡ್ತೀರಿ. ಅದನ್ನೊಂದು ತಲೆಯಾಗಿ ಇಟ್ಕೊಂಡು ಎಷ್ಟಾಗುತ್ತೆ, ನಿಮ್ಮ ಪೊಟೆನ್ಷಿಯಲ್ ಎಷ್ಟೈತಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕಿಂತ ಜಾಸ್ತಿ ಪುಷ್ ಮಾಡೋಕೆ ಟ್ರೈ ಮಾಡ್ರಿ. ಆಮೇಲೆ ಅಲ್ಟಿಮೇಟ್ಲಿ ಆ ರಿಸಲ್ಟ್ ಅಂತೂ ಬರ್ತೈತಿ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ಅಷ್ಟೇ. ಬೇಸಿಕಲಿ ನನ್ನ ರೆಸೊಲ್ಯೂಷನ್ಗೆ ಅಂದ್ರೆ 2026ಗೆ ನನ್ನ ರೆಸೊಲ್ಯೂಷನ್ ಏನೈತೆ ಅಂದ್ರೆ ಭಾಳ ಸಿಂಪಲ್ ಐತಿ. ಏನಂದ್ರೆ ಜಾಸ್ತಿ ಕಾಂಪ್ಲೆಕ್ಸ್ ಮಾಡ್ಕೊಳಕ್ಕೆ ಹೋಗಿಲ್ಲ, ನಾನು ಬರ್ಡನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಡ್ಬೇಕು, ಚಲೋ ವಿಡಿಯೋಸ್ ಮಾಡ್ಬೇಕು, ಬೇರೆ ಪ್ಲೇಸಸ್ ನೋಡ್ಬೇಕು, ಆಮೇಲೆ ನಿಮಗೂ ಎಲ್ಲರಿಗೂ ತೋರಿಸ್ಬೇಕು. ಆಮೇಲೆ ಅಂದ್ರೆ ಅದು ಇನ್ನೊಂದು ರೈಡರ್ಸ್ ಕಮ್ಯುನಿಟಿ ಒಂದು ಸೇಯಿಂಗ್ ಐತಿ, ಏನಂತಂದ್ರೆ ಗೋ ವೆರ್ ಎವರ್ ದ ರೋಡ್ ಟೇಕ್ಸ್ ಅಂತೇಳಿ. ಆ ಥರ ಅಂದ್ರೆ ಎಲ್ಲೆಲ್ಲೆಲ್ಲ ರೋಡ್ ನನ್ನ ಕರ್ಕೊಂಡು ಹೋಗುತ್ತಾ ಅಲ್ಲೆಲ್ಲ ಹೋಗಕ್ಕೆ ನಾನು ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದನ್ನು ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಸೊ ಒಂದು ಬೇರೆ ಒಂದು 1000 ಪ್ಲೇಸ್ ಒಳಗಡೆ ಸನ್ರೈಸ್ ನೋಡೋತಾ ಆಗಲಿ, ಒಂದು 1000 ಪ್ಲೇಸ್ ಒಳಗೆ ಸನ್ಸೆಟ್ ನೋಡೋ ಥರ ಆಗಲಿ ಅಂತ ನಾನು ಒಂದೇ ಬೇಡ್ಕೋತೀನಿ ಅಷ್ಟೇ. ಸೊ ಎಸ್, ಅಷ್ಟು ಸಿಂಪಲ್ ಐತಿ. ಅದ್ರ ಜೊತೆಗೆ ಏನೈತಿ ಲೈಕ್ ಟೋಟಲ್ ಕರಿಯರ್ ಏನೈತಿ, ಅದ್ರ ಜೊತೆಗೆ ಯೂಟ್ಯೂಬ್ ಕರಿಯರ್ ಮತ್ತು ಫ್ಯಾಮಿಲಿ ಎಲ್ಲ ಟೋಟಲ್ ಆಗಿ ಒಂದು ಎಲ್ಲನೂ ಬ್ಯಾಲೆನ್ಸ್ ಮಾಡೋ ಥರ ಒಂದು ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್ ಇದ್ರೆ ಸಾಕಂತೇಳಿ ಅಷ್ಟು. ಯಾರಿಗಾದ್ರೂ ಅದಕ್ಕಿಂತ ಜಾಸ್ತಿ ಏನು ಬೇಕು ಹೇಳ, ಲೈಕ್ ಮನಿ ದುಡ್ಡು ಮತ್ತು ಬಾಕಿ ಏನಾದರೂ ಮಾಡಿರಿ, ಅಲ್ಟಿಮೇಟ್ಲಿ ಏನಾದರೂ ಒಂದು ಹೆಲ್ಪಿಗೆ ಬರೋದಂದ್ರೆ ನಿಮ್ಮ ಫ್ಯಾಮಿಲಿನ. ಆಮೇಲೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಏನದಾರ ಅವರಿಂದ ನಿಮ್ಗೆ ಮೋಟಿವೇಶನ್ ಸಿಗೋದು. ಸೊ ಅದೆಲ್ಲ ಕರೆಕ್ಟಾಗಿದ್ರೆ ಬಾಕಿ ಎಲ್ಲನೂ ಒಂಥರ ಬ್ಯಾಲೆನ್ಸ್ ಆಗೇ ಆಗ್ತೈತಿ. ಸೊ ಅಷ್ಟು ಸಿಂಪಲ್ ಐತಿ. ಸೊ ಕಮ್ಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಎಸ್ ನಾನು ಅದನ್ನ ಹೇಳೋದಿದ್ದೆ. ಏನಂದ್ರೆ ನನ್ನ ಹತ್ರ ಒಂದು ಪರ್ಟಿಕ್ಯುಲರ್ಲಿ ರೈಡಿಂಗ್ ಪ್ಯಾಂಟ್ ಇದ್ದಿರಲಿಲ್ಲ ಇಷ್ಟು ವರ್ಷ. ಸೊ ಒಂದು ಹೊಸ ರೈಡಿಂಗ್ ಪ್ಯಾಂಟ್ ತೊಗೊಂಡೆ, ರೈನಾಕ್ಸ್ ಸ್ಟೆಲ್ತ್ ಏರ್ ಅಂಥೇಳಿ. ಸೊ ಇದನ್ನು ತೊಗೊಂಡಿದ್ದು ನಾನು 2025 ಡಿಸೆಂಬರ್ ಒಳಗಡೆನ. ಬಟ್ ಅವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಈಗ ವಾಪಸ್ 2026 ಜನವರಿ ಒಳಗಡೆ ಈಗ ಅದನ್ನು ಅನ್ಬಾಕ್ಸಿಂಗ್ ಮತ್ತು ಅದನ್ನು ರಿವ್ಯೂ ಮಾಡತ್ತೀನಿ ಕಂಪ್ಲೀಟಾಗಿ. ಸೊ ಫುಲ್ ವಿಡಿಯೋ ಕಂಪ್ಲೀಟಾಗಿ ಲೈಕ್ ಎಂಡ್ವರೆಗೂ ನೋಡಿರಿ. ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಲೈಕ್ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಐ ಡೋಂಟ್ ಮೈಂಡ್. ಸೊ ನಿಮ್ದು ಏನೋ ಫೀಡ್ಬ್ಯಾಕ್ ಇದ್ರೂ ಕೊಡ್ರಿ, ಲೈಕ್ ಐ ಆಮ್ ರೆಡಿ ಟು ಟೇಕ್ ಇಟ್. ಸೊ ಎಸ್, ಇವತ್ತಿನ ಪ್ರಾಡಕ್ಟಿಗೆ ಬರ್ಬೇಕಂದ್ರೆ ಅದು ಇಲ್ಲೇ ಐತಿ, ನಮ್ದು ರೈನಾಕ್ಸ್ ಸ್ಟೆಲ್ತ್ ಏರ್ ಪ್ಯಾಂಟ್. ರೈಡಿಂಗ್ ಪ್ಯಾಂಟ್ಸಿಗೆ ಬರೋಣ, ಮೇನ್ ಪ್ರಾಡಕ್ಟ್. ಸೊ ಇಲ್ಲಿ ನೋಡ್ತಿರ್ಬೋದು ರೈನಾಕ್ಸ್ದು ರೈಡಿಂಗ್ ಪ್ಯಾಂಟ್ಸ್ ಐತಿ. ಎಸ್, ಈ ಒಂದು ಪರ್ಟಿಕ್ಯುಲರ್ ರೈಡಿಂಗ್ ಪ್ಯಾಂಟ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಹೆಸರು ಬಂದು ರೈನಾಕ್ಸ್ ಸ್ಟೆಲ್ತ್ ಏರ್ ಪ್ರೋ ಪ್ಯಾಂಟ್ಸ್ ಅಂತೇಳಿ. ಇದು ಬಂದು ನನ್ನ ಕಾಸ್ಟ್ ಆಮೇಲೆ ಬಾಕಿ ಡೀಟೇಲ್ಸ್ ಎಲ್ಲ ಲೈಕ್ ಎಂಡೋಗಿ ಹೇಳ್ತೀನಿ ಏನಂತೇಳಿ. ಸೊ ಪ್ಯಾಂಟ್ ಒಂದು ನೋಡ್ಬೇಕಂತಂದ್ರೆ ಕಂಪ್ಲೀಟಾಗಿ ಈ ಥರ ಐತಿ. ಸೊ ಟಾಪ್ ಟು ಬಾಟಮ್ ಇಲ್ಲಿ ಇದು ಫ್ರಂಟ್, ಆಮೇಲೆ ಈ ಕಡೆ ಬ್ಯಾಕ್. ಫುಲ್ ಟಾಪ್ ಟು ಬಾಟಮ್ ನೋಡ್ತೀರಿ ಅಂದ್ರೆ ಈ ಥರ ಒಂದು ಲೈಕ್ ನಿಮ್ಗೆ ಪ್ಯಾಂಟ್ ಬರುತ್ತೆ, ರೈಡಿಂಗ್ ಪ್ಯಾಂಟ್ ಫುಲ್ ವಿತ್ level 2 ಪ್ರೊಟೆಕ್ಟರ್ಸ್ ಬರ್ತಾವೆ ಇದ್ರೊಳಗಡೆ. ಸೊ ಇಲ್ಲೇ ಲೈಕ್ ನಿಮ್ಗೆ ಹಿಪ್ ಬೋನ್ ಹತ್ರ ಅಂದ್ರೆ ಹಿಪ್ ಹತ್ರ 2 ಪ್ರೊಟೆಕ್ಟರ್ಸ್ ಬರ್ತಾವೆ, level 2. ಆಮೇಲೆ ನೀ ಪ್ರೊಟೆಕ್ಟರ್ಸ್ ಅಂತೂ ಬಂದೇ ಬರ್ತಾವೆ. ಆಮೇಲೆ ಇಲ್ಲೇ ಲೈಕ್ ನೀವು ಪ್ರಾಡಕ್ಟ್ ಬಗ್ಗೆನ ನೋಡೋದಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಒಂದು ಅಡ್ಜಸ್ಟ್ಮೆಂಟಿಗೆ ಒಂದು ಬೆಲ್ಟ್ ಸಿಗುತ್ತೆ. ನಿಮ್ಮ ಸೈಜ್ ಪ್ರಕಾರ ನೀವು ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಹುಕ್ ಸಿಗುತ್ತೆ. ಆಮೇಲೆ ಒಳಗಡೆ ಬರ್ತಿದ್ದಂಗೆ ಜಿಪ್ ಐತಿ, ವಾಶ್ರೂಮ್ಗೆಲ್ಲ ಬೇಕಂದ್ರೆ ಅರ್ಜೆಂಟ್ ಆದ್ರೆ ಯೂಸ್ ಮಾಡ್ಕೊಳಕ್ಕೆ. ಆಮೇಲೆ ಲೈಕ್ ನೀವು ನಿಮ್ಮ ಸೈಜ್ ಪ್ರಕಾರ ಹೆಂಗೆ ಬೇಕೋ ಆ ಥರ ಇದನ್ನು ಟೈಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು 2 ಸೈಡಿಂದ. ಆಮೇಲೆ ಇಲ್ಲಿ ಆಲ್ರೆಡಿ 2 ಪಾಕೆಟ್ಸ್ ಕೊಟ್ಟಾರ.
ಇಲ್ಲಿ ಒಂದು ಪಾಕೆಟ್ ಐತಿ, ಆಮೇಲೆ ಈ ಕಡೆ ಒಂದು ಪಾಕೆಟ್ ಐತಿ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಎರಡು ಅಂದ್ರ ರೇನ್ ಮಳಿಗಾಲದೊಳಗಡೆನೂ ಲೈಕ್ ಏನೂ ಆಗದೆ ಇರೋ ತರ ಲೈಕ್ ನೋಡ್ತಿರ್ಬೋದು ನೀವು. ಒಳಗಡೆ ಒಂದು ಯಾವ ತರ ಫ್ಯಾಬ್ರಿಕ್ ಕೊಟ್ಟಾರಂದ್ರ ಕಂಪ್ಲೀಟ್ ಆಗಿ ಲೈಕ್ ರೇನ್ ರೆಸಿಸ್ಟೆಂಟ್ ಒಂದು ಎರಡು ಎಕ್ಸ್ಟ್ರಾ ಪಾಕೆಟ್ಸ್ ಅದಾವ. ಸೊ ಸ್ಟೋರೇಜ್ ವೈಸ್ ನೋಡಿದ್ರೆ ಲೈಕ್ ನಿಮ್ಗೆ ಎಲ್ಲೂ ಏನು ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಇದ್ರೊಳಗಡೆ ಲೈಕ್ ನಿಮ್ದು ಫೋನ್ಸ್ ಬೇಕಂದ್ರೆ ಫೋನ್ಸ್ ಇಟ್ಕೋಬಹುದು, ಎಕ್ಸ್ಟ್ರಾ ಏನಾದರೂ ಬೇರೆ ಏನಾದರೂ ಥಿಂಗ್ಸ್ ಇಟ್ಕೊಂಡಿದ್ರು ಆರಾಮಾಗಿ ಇಟ್ಕೋಬಹುದು. ಇಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದ ಲೈಕ್ ನಿಮ್ಗೆ ಆಲ್ರೆಡಿ ಪ್ರೊಟೆಕ್ಟರ್ಸ್ ಬಗ್ಗೆ ಹೇಳಿದೆ. ಲೈಕ್ ಹಿಪ್ ಪ್ರೊಟೆಕ್ಟರ್ ಬರ್ತೈತಿ, ಆಮೇಲೆ ನೀ ಪ್ರೊಟೆಕ್ಟರ್ ಬರ್ತೈತಿ. ಆಮೇಲೆ ನೀವು ಬೇಕಂದ್ರೆ ಇಲ್ಲಿ ಹಿಂದಿಂದ ಲೈಕ್ ನೀವು ನಿಮ್ದು ಏನು ಕಾಲ್ ಸೈಜ್ ಐತಲ್ಲ ಅದ್ರ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಎರಡು ಸೈಡ್. ಸೊ ಆಮೇಲೆ ವೆನ್ ಇಟ್ ಕಮ್ಸ್ ಟು ದ ಬಾಟಮ್, ಇಲ್ಲಿ ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ಜಿಪ್ ಸಿಗುತ್ತೆ. ಈ ಜಿಪ್ ಓಪನ್ ಮಾಡಿದಾಗ ಒಳಗಡೆ ಸಿಗೋದು ನಿಮ್ಗೆ ನೀ ಪ್ರೊಟೆಕ್ಟರ್ಸ್. ಇಲ್ಲ ಲೈಕ್ ನಿಮ್ಗೆ ವೆಲ್ಕ್ರೋಸ್ ಇರ್ತಾವ. ಈ ವೆಲ್ಕ್ರೋಸ್ ಪ್ರಕಾರ ನೀವು ನಿಮ್ಮ ಕಾಲಿಗೆ ಯಾವ ಹೈಟ್ ಬೇಕಲ್ಲ ಆ ಥರ ಅದನ್ನ ನೋಡ್ಕೊಂಡು ನಿಮ್ಮ ನೀವ್ಸಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದನ್ನ ಲೈಕ್ ನಾನು ನಿಮ್ಗೆ ಹೊರಗೆ ತೆಗೆದು ತೋರಿಸೋದಾದ್ರೆ ಈ ಏನು ಒಂದು ಪ್ರೊಟೆಕ್ಟರ್ಸ್ ಅದಾವಲ್ಲ ಪರ್ಟಿಕ್ಯುಲರ್ ಪ್ರೊಟೆಕ್ಟರ್ಸ್ ಕಂಪ್ಲೀಟ್ಲಿ ಇಲ್ಲಿ ಒಳಗಡೆ ನೋಡ್ತಾ ಇದ್ರೆ ಇಲ್ಲಿಂದ ಕಾಣಿಸೋದು ಡೌಟ್ ಮೇ ಬಿ, ಬಟ್ ಒಳಗಡೆ ಎಲ್ಲ ಫುಲ್ ಮೆಶಿ ಐತಿ. ಅಂದ್ರೆ ಬ್ರೀದಬಲ್ ಕಂಪ್ಲೀಟ್ ಪ್ರೊಟೆಕ್ಟರ್ ಐತಿ. ಸೇಫ್ಟಿನೂ ಕಂಪ್ಲೀಟ್ ಆಗಿ C-level 2 ಒಳಗಡೆ ಸಿಗುತ್ತೆ ಬೆಸ್ಟ್. ಇದರದ ಒಂದು ಪ್ರಾಡಕ್ಟ್ ಗೈಡು ಐತಿ ಇಲ್ಲಿ ಬುಕ್ಲೆಟ್. ಈ ಪ್ರೊಟೆಕ್ಟರ್ಸ್ ಬಂದ ಸೆರ್ರೋಸ್ ಅಂತ ಹೇಳಿ ಒಂದು ಕಂಪ್ನಿ, ಅದರಿಂದ ಸಿಗತ್ತಿರೋದು. C-level 2 ಅಂದ್ರೆ ಕಂಪ್ಲೀಟ್ ಆಗಿ ಬ್ರೀದಬಲ್ ಐತಿ, ಲೈಟ್ ವೇಟ್ ಐತಿ, ಆಮೇಲೆ ಮೇಡ್ ಇನ್ ಇಂಡಿಯಾನ ಐತಿ. ಸೊ ಈ ತರ ಒಂದು ಇದು ಪ್ಯಾಡಿಂಗ್ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸಿಗುತ್ತೆ. ಇದ್ರೊಳಗಡೆ ಎಕ್ಸಾಕ್ಟ್ ಆಗಿ ಸಿಗೋದು ನಿಮ್ಗೆ ನೀ ಪ್ರೊಟೆಕ್ಟರ್ ಸಿಗುತ್ತೆ ಮತ್ತು ಹಿಪ್ ಪ್ರೊಟೆಕ್ಟರ್ ಸಿಗುತ್ತೆ. ಎಲ್ಲಾನು C-level 2 ಒಳಗಡೆನೆ. ಸೊ ಒಂದು ಚಲೋ ಡಿಸೈನ್ ಐತಿ, ಸೂಪರ್ ಫ್ಲೆಕ್ಸಿಬಿಲಿಟಿ ಐತಿ, ಲೈಟ್ ವೇಟ್ ಐತಿ ಇವ್ರು ಕೊಟ್ಟಿರೋ ಪ್ರಕಾರ. ಆಮೇಲೆ ಇನ್ ಕೇಸ್ ಏನಾದರೂ ಇದೆ ಪ್ರೊಟೆಕ್ಟರ್ಸ್ಗೆ ಏನಾದರೂ ಡ್ಯಾಮೇಜ್ ಆದರೆ ಏನೇ ಆದರೂ 5 years ವಾರಂಟಿ ಐತಿ, ಅದನ್ನು ನಾವು ಕ್ಲೇಮ್ ಮಾಡ್ಕೋಬೋದು. ಅದ್ರ ಜೊತೆಗೆ ಲೈಕ್ ನಮ್ಗೆ ಇಲ್ಲಿ ಒಂದು ಸ್ವಲ್ಪ ಬೇರೆ ಇದನ್ನು ಕೊಟ್ಟಾರ. ಸೊ ಕಾರ್ಡಿಯೋರಾ ಅಡ್ವಾನ್ಸ್ ಫ್ಯಾಬ್ರಿಕ್ ಅಂತೇಳಿ ಈ ಒಂದು ಏನು ಫುಲ್ ರೈಡಿಂಗ್ ಪ್ಯಾಂಟ್ಸ್ ಏನೈತಲ್ಲ ಇದು ಒಂದು ಕಾರ್ಡಿಯೋರಾ ಫ್ಯಾಬ್ರಿಕ್ ಅನ್ನೋ ಒಂದು ಮೆಟೀರಿಯಲ್ ಇಂದ ಮಾಡ್ಯಾರ. ಸೊ ಈ ಮೆಟೀರಿಯಲ್ ಹೆಂಗಂದ್ರೆ ಕಂಪ್ಲೀಟ್ಲಿ ಬ್ರೀದಬಲ್ ಐತಿ, ಆಮೇಲೆ ಲೈಟ್ ವೇಟು ಐತಿ, ಮತ್ತು ನಿಮ್ಗೆ ಅಷ್ಟೊಂದು ಸಫೋಕೇಶನ್ ಅನ್ಸಲ್ಲ ಬೇರೆ ಯಾವುದೋ ಪ್ಯಾಂಟ್ ಕಂಪೇರ್ ಮಾಡಿದ್ರೆ. ಸೊ ನಾನು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳೋದು ಏನು ಹೇಳ್ಬೇಕಂತಂದ್ರೆ ಎಕ್ಸಾಕ್ಟ್ಲಿ ಲೈಕ್ ಮಾರ್ಕೆಟಾಗ ಎಷ್ಟೊಂದು ಬೇರೆ ಪ್ಯಾಂಟ್ಸ್ ಇದ್ವು. ನಂದು ಒಂದು ಪರ್ಸ್ನಲ್ ಫೇವ್ರೇಟ್ ಆ ಥರ ನೋಡ್ಬೇಕಂತಂದ್ರೆ ನಂಗೆ ರೈನಾಕ್ಸ್ ತೊಗೋಬೇಕಂತಿತ್ತು. ಬೇರೆ ಯಾವುದೋ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ರೈನಾಕ್ಸ್ ನನ್ನ ಪ್ರಕಾರ ಅದು ಲೈಕ್ ಬೇರೆಯವ್ರದ್ದು ಅವ್ರವ್ರ ಒಪಿನಿಯನ್ ಇರ್ತೈತಿ. ಬಟ್ ರೈನಾಕ್ಸ್ ಏನು ಒಂದು ಪ್ರಾಡಕ್ಟ್ ಬಿಲ್ಡ್ ಕ್ವಾಲಿಟಿ ಆಯ್ತು, ಕಂಪ್ಲೀಟ್ಲಿ ಅದ್ರದ್ದು ಏನು ಅದು ಫಿನಿಶಿಂಗ್ ಟಚ್ ಆಯ್ತು, ಟೋಟಲ್ ಪ್ರೊಟೆಕ್ಷನ್ ಏನಿರುತ್ತಲ್ಲ ಆ ಥರ ಬೇರೆ ಯಾವುದೋ ಬ್ರ್ಯಾಂಡ್ ಈ ಪ್ರೈಸ್ ಒಳಗಡೆ ಕೊಡೋದು ನನಗಂತೂ ಡೌಟ್ ಅನ್ಸುತ್ತೆ. ಸೊ ಅದರ ರೀಸನ್ಗೆ ನಾನು ರೈನಾಕ್ಸ್ ತೊಗೋಬೇಕಂತ ಪ್ರಿಫರ್ ಮಾಡಿದ್ದೆ. ಇದು ಒಂದು ಈ ಪ್ಯಾಂಟ್ ತೊಗೊಳಕ್ಕೆ ನಾನು ಅಷ್ಟಿಷ್ಟು ಸರ್ಕಸ್ ಮಾಡಿಲ್ಲ. ಯಾಕಂದ್ರೆ ಲಿಟ್ರಲಿ ಲೈಕ್ ನಾನು ಎಲ್ಲೇ ಯಾವ ವೆಬ್ಸೈಟಾಗ ಹೋದ್ರು ಎಲ್ಲೂ ಲೈಕ್ ನನಗೆ ವೆಬ್ಸೈಟಾಗೂ ಸಿಗತ್ತಿರ್ಲಿಲ್ಲ. ಸೊ ಆ್ಯಕ್ಚುಲಿ ಇದ್ರಾಗ ಬೇರೆ ಅಂದ್ರೆ ಮಾಡಲ್ಸ್ ಅದಾವು. ಒಂದು ಸ್ಟೆಲ್ತ್ ಇವೋ ಅಂತ ಐತಿ, ಆಮೇಲೆ ಬೇರೆ ಅಂದ್ರೆ ಕಾಂಡ್ಯೂರಾ ಅಂತ ಐತಿ, ಆಮೇಲೆ ಇನ್ನೊಂದು ಟಾರ್ನಾಡೋ ಅಂತ ಐತಿ, ಸ್ಟೆಲ್ತ್ ಏರ್ ಪ್ರೋ ಐತಿ, ಸ್ಟೆಲ್ತ್ ಏರ್ ಅಂತ ಬೇರೆ ಇನ್ನೊಂದು ಸೀರೀಸ್ ಇತ್ತು. ಯಾವುದೋ ಒಂದು ನೋಡಿದ್ರು ಎಲ್ಲೆಲ್ಲೂ ಏನೂ ಸಿಗತ್ತಿಲ್ಲ. ಏರ್ GT ಒಂದು ಸೀರೀಸ್ ಐತಿ, ಅದು ಒಂದು ಬಿಟ್ರೆ ಬಾಕಿ ಯಾವ ಸ್ಟೋರ್ ಒಳಗಡೆ ನಾನು ಬೆಂಗಳೂರು ಟ್ರೈ ಮಾಡಿದೆ 5 ಸ್ಟೋರ್ ನೋಡಿದ್ರೆ 5 ಸ್ಟೋರಾಗೂ ಎಲ್ಲೂ ಸ್ಟಾಕ್ ಇಲ್ಲ. ಏರ್ ಪ್ರೋ ಆಯಿತು, ಬೇರೆ ಯಾವುದು ಸ್ಟೆಲ್ತ್ Evo 3 Evo 4 ಅಂತ ಐತಿ. ದಾಟ್ ವುಡ್ ಕಾಸ್ಟ್ ಯು ಸಮ್ವೇರ್ ಅರೌಂಡ್ 13,000 to 14,000. ಬಟ್ ನಾನು ಅಷ್ಟೊಂದು ಕೊಡಾಕ ರೆಡಿ ಇರಲಿಲ್ಲ. ಲೈಕ್ ನನಗೊಂದು 10 to 11 ಮಾರ್ಕ್ಸ್ ಆ ರೇಂಜು ಬೇಕಾಗಿತ್ತು. ಸೊ ಅದಕ್ಕೆ ಲೈಕ್ ನಾನು ಇದನ್ನ ಆಫ್ ಮಾಡ್ಕೊಂಡಿದ್ದೆ. ಸೊ ಪ್ಯಾಂಟ್ ಅಂದ್ರೆ ಟೋಟಲ್ ಆಗಿ ನೋಡಿದ್ರೆ ಚಲೋ ಐತಿ. ಇಲ್ಲ ಲೈಕ್ ನಿಮ್ಗೆ ಮತ್ತು ಇದೇನು ಥೈಸ್ ಬರುತ್ತಲ್ಲ, ಥೈಸ್ ರೀಸನ್ ಲೈಕ್ ನಿಮ್ಗೆ ಮೆಶ್ ಸಿಗುತ್ತೆ. ಸೊ ಬ್ರೀದಬಲ್ ಇರುತ್ತೆ. ಲೈಕ್ ನಿಮ್ಗೆ ಏನಾದರೂ ಇದು ಬೇಸಿಗೆಗಾಲದೊಳಗಡೆ ಸಮ್ಮರ್ಸ್ ಒಳಗಡೆ ನಿಮ್ಗೆ ಏನೂ ಹೀಟ್ ಫೀಲ್ ಆಗೋದಿಲ್ಲ. ಒಳಗಡೆ ಒಂದು ಸ್ವಲ್ಪ ಬ್ರೀದಬಲ್ ಆಗಿ ಚಲೋ ತಂಗ ಬರ್ತಿರ್ತೈತಿ. ಸೊ ಅಪ್ ಟು ಸರ್ಟನ್ ಟೆಂಪ್ರೇಚರ್ ಆಬ್ವಿಯಸ್ಲಿ ಲೈಕ್ ನಿಮ್ಗೆ ಅದು ಅಷ್ಟು ಹೀಟ್ ಫೀಲ್ ಆಗಲ್ಲ. ಓವರ್ ಅಂದ್ರೆ ಲೈಕ್ ವೆನ್ ಯು ಕ್ರಾಸ್ 35-40s ಆಬ್ವಿಯಸ್ಲಿ ಒಳಗಡೆ ಒಂದು ಸ್ವಲ್ಪ ಸಫಿಕೇಶನ್ ಅಂತೂ ಅನ್ಸುತ್ತೆ. ಬಟ್ ಎಷ್ಟೋ ಜನಕ್ಕೆ ಲೈಕ್ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ, ರೈಡಿಂಗ್ ಪ್ಯಾಂಟ್ಸ್ ಒಳಗಡೆ ಬೇರೆ ಏನು ಲೈಕ್ ನೀವು ಜೀನ್ಸ್ ಇಲ್ಲ ಬೇರೆ ಪ್ಯಾಂಟ್ ಯೂಶಲಿ ಯಾರು ಹಾಕ್ಬಾರ್ದು. ಇದ್ರ ನೀವು ಸ್ಕಿನ್ನಿ ಫಿಟ್ ಯಾವ್ದಾದ್ರು ಥರ್ಮಲ್ಸ್ ಆಯ್ತಾ ಬೇರೆ ಎಲ್ಲ ಹಾಕ್ಬೋದು. ಅದು ಬಿಟ್ಟರೆ ಶಾರ್ಟ್ಸ್ ಹಾಕ್ಬೋದು, ಡೈರೆಕ್ಟ್ ಆಗಿ ಪ್ಯಾಂಟ್ ಹಾಕೋದಿರ್ತೈತಿ. ಸೊ ಅದೊಂದು ಗೊತ್ತಿಲ್ಲ ಅಂದ್ರೆ ಯು ಶುಡ್ ನೋ ದಾಟ್ ಪ್ರಿಫರಬ್ಲಿ. ಆಮೇಲೆ ಹಿಂದ್ಗಡೆ ಲೈಕ್ ಇಲ್ಲಿ 1-2 ಜಿಪ್ ಅದಾವ. ಈ ಜಿಪ್ ಎದಕ್ಕಂತಂದ್ರೆ ನಿಮ್ದು ಏನು ರೈಡಿಂಗ್ ಜಾಕೆಟ್ ಇರುತ್ತಲ್ಲ ಆ ರೈಡಿಂಗ್ ಜಾಕೆಟ್ನ ಇದ್ರ ಜೊತೆ ಲೈಕ್ ನೀವು ಕಂಪ್ಲೀಟ್ ಆಗಿ ಕನೆಕ್ಟ್ ಮಾಡಿದ್ರೆ ಸೊ ಫುಲ್ ಒಂದು ಕಂಪ್ಲೀಟ್ ಆಗಿ ಒಂದು ಕಿಟ್ ಆಗ್ಬಿಡ್ತೈತಿ. ಆಮೇಲೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಒಂದು ನಿಮ್ಗೆ ಸ್ಪೇಸ್ ಕೊಟ್ಟಾರ. ಈ ಸ್ಪೇಸ್ ಏನಂತಂದ್ರೆ
ಇಲ್ಲಿ ಒಂದು ಪ್ಯಾಡಿಂಗ್ ಬರುತ್ತೆ, ಆ ಪ್ಯಾಡಿಂಗ್ ಇದ್ರೊಳಗಡೆ ಇಲ್ಲ. ಅದೇನಂದ್ರೆ ಟೇಲ್ ಬೋನ್ ಪ್ರೊಟೆಕ್ಟರ್ ಅಂತ. ನಿಮ್ದು ಹಿಂದ್ಗಡೆ ಏನು ಒಂದು ಟೇಲ್ ಬೋನ್ ಇರುತ್ತಲ್ಲ ಸೊಂಟದ ಹತ್ರ, ಅದಕ್ಕೆ ಟೇಲ್ ಬೋನ್ ಅಂತಾರ. ಆ ಟೇಲ್ ಬೋನ್ ಪ್ರೊಟೆಕ್ಟರ್ಗೂ ಒಂದು ಲೈಕ್ ಸ್ಪೇಸ್ ಕೊಟ್ಟಾರ. ನೀವು ಬೇಕಂದ್ರೆ ಎಕ್ಸ್ಟ್ರಾ ಪ್ಯಾಡಿಂಗ್ ಎಲ್ಲಿಂದಾದ್ರೂ ತಗೊಂಡು ಇಲ್ಲಿ ಹಾಕೋಬಹುದು. ಸೊ ದಟ್ಸ್ ನಾಟ್ ಅನ್ ಇಶ್ಯೂ. ಅದು ಬಿಟ್ರೆ ಕಂಪ್ಲೀಟ್ ಆಗಿ ಒಂದು ಪ್ಯಾಂಟ್ ಅಂತೂ ಲೈಕ್ ನಾನು ನಿಮ್ಗೆ ಟ್ರೈ ಮಾಡಿ ಹೆಂಗೈತಿ ಅಂತ ತೋರಿಸ್ತೇನೆ ನಿಮ್ಗೆ, ಲುಕ್ ವೈಸ್ ಯಾವ ಥರ ಕಾಣುತ್ತಂತ. ನೋಡಾಕಂತೂ ಅಲ್ಟಿಮೇಟ್ ಆಗಿ ಚಲೋ ಕಾಣಿಸ್ತೈತಿ. ನಂಗೆ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಹೋಗಬೇಕಾಗಿತ್ತು. ಬೇರೆ ಬೇರೆ ಕಲರ್ ಆಪ್ಷನ್ ಅದಾವೆ ಇದ್ರೊಳಗಡೆ, ಅಂದ್ರೆ ಗ್ರೇ ಏನೋ ಐತಿ, ಆಮೇಲೆ ಇನ್ನೊಂದು ಯಾವುದೋ ಕಲರ್ ಐತಿ. ಬಟ್ ದಿಸ್ ಈಸ್ ಓವರ್ ಆಲ್ ಗುಡ್. ಆಮೇಲೆ ನನಗೆ ಈ ಪ್ಯಾಂಟ್ ಬಂದು ಕಾಸ್ಟ್ ಆಗಿದ್ದ ಆ್ಯಕ್ಚುಲಿ 8400. ಸೊ ನ್ಯೂ MRP ಪ್ರಕಾರ. ಪ್ರೀವಿಯಸ್ಲಿ ಇಟ್ ವಾಸ್ ಅರೌಂಡ್ 7950 ಇತ್ತು. ಬಟ್ ಅದೇನೋ ಪ್ರೈಸ್ ಎಲ್ಲ ರಿವೈಸ್ ಎಲ್ಲ ಆಗಿ ಲೈಕ್ 8400 ನನ್ನ ಕಾಸ್ಟ್ ಆಗಿದ್ದಿದ್ದು ಈ ಪ್ಯಾಂಟ್ ಬಂದು. ಸೊ ದಟ್ ಈಸ್ ಅಬೌಟ್ ದ ಪ್ರಾಡಕ್ಟ್. ಲೈಕ್ ನಮ್ಗೆ ಡೈರೆಕ್ಟ್ ಆಗಿ ಈಗ ಒಂದ್ಸಲ ಲೈಕ್ ಪ್ಯಾಂಟ್ ಹಾಕೊಂಡು ತೋರಿಸ್ತೀನಿ ಹೆಂಗೈತಿ ಅಂತೇಳಿ. ಸೊ ಲುಕ್ ವೈಸ್ ನೀವು ನೋಡುವಂದ್ರೆ ಹೆಂಗಂತೆ ಗೊತ್ತಾಗುತ್ತೆ. ಪ್ಯಾಂಟ್ ಟೋಟಲ್ ಅಂದ್ರೆ ಓವರ್ ಆಲ್ ಲುಕ್ ನೋಡೋದಾದ್ರೆ ಈ ಥರ ಐತಿ. ಸೊ ಎಕ್ಸಾಕ್ಟ್ ಆಗಿ ಲೈಕ್ ನಿಮ್ಗೆ ಇಲ್ಲಿ ಒಂದು ಜಿಪ್ ಸಿಗುತ್ತೆ ಇನ್ ಕೇಸ್ ಫೋನ್ ಇಲ್ಲ ಮೊಬೈಲ್, ಆಮೇಲೆ ಏನಾದರೂ ವಾಲೆಟ್ ಏನಾದರೂ ಇಟ್ಕೊಳ್ಳೋಂಗಿದ್ರೆ. ಆಮೇಲೆ ಬೇಕಂದ್ರೆ ಇಲ್ಲೂ ಒಂದು ಐತಿ. ಇದ್ರ ಒಳಗಡೆ ಎಕ್ಸಾಕ್ಟ್ ಆಗಿ ಏನಂದ್ರೆ ನೈಲಾನ್ ಮೆಟೀರಿಯಲ್ ಐತಿ. ಸೊ ನೀರಂತೂ ಹೋಗೋದಿಲ್ಲ, ಆರಾಮಾಗಿ ಏನೂ ಚಿಂತೆ ಇಲ್ಲಾರ್ದ ಲೈಕ್ ನಾವು ಇಟ್ಕೋಬಹುದು. ಎರಡು ಸೈಡ್ ಒಂದು ಪಾಕೆಟ್ ಐತಿ, ಆಮೇಲೆ ಇಲ್ಲೂ ಎಕ್ಸಾಕ್ಟ್ ಆಗಿ ಒಂದೊಂದು ಪಾಕೆಟ್ ಐತಿ. ಸೊ 4 ಪಾಕೆಟ್ ಅದಾವ. ಆಮೇಲೆ ಇಲ್ಲಿ ರೈನಾಕ್ಸ್ ದ ಬ್ಯಾಡ್ಜಿಂಗ್ ಐತಿ. ಇಲ್ಲಿ ಒಂದು ಬಿಟ್ಟರೆ ಬಾಕಿ ಎಲ್ಲೂ ರೈನಾಕ್ಸ್ ದ ಬ್ಯಾಡ್ಜಿಂಗ್ ಇಲ್ಲ. ಸೊ ಇಲ್ಲಿ ಏನೈತಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ಮೆಶ್ ಐತಿ. ಸೊ ಬ್ರೀದಬಲ್ ಐತಿ ಫುಲ್. ಏನು ಪ್ಯಾಂಟ್ ಐತಲ್ಲ ಏನು ಪ್ರಾಬ್ಲಮ್ ಇಲ್ಲಾರ್ದೆ. ಇಲ್ಲಿ ನಿಮ್ಗೆ ಹೇಳ್ದಂಗೆ ಹಿಪ್ ಪ್ರೊಟೆಕ್ಟರ್ಸ್ ಬರ್ತಾವೆ 2. ಆಮೇಲೆ ಇಲ್ಲಿ ನೀ ಪ್ರೊಟೆಕ್ಟರ್ ಬರ್ತಾವೆ. ಆಮೇಲೆ ಎಕ್ಸಾಕ್ಟ್ ಆಗಿ ಈ ಕಾಲ್ ಏನೈತಲ್ಲ ಕಾಲ್ ಪಾರ್ಟ್ ಹತ್ರ ಫುಲ್ ಒಂದ್ ಸ್ವಲ್ಪ ಆರಾಮಾಗಿ ಲೂಸಾಗಿ ಇಟ್ಟಾರ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಇನ್ ಕೇಸ್ ಶೂಸ್ ಯಾರಾದ್ರೂ ಬೇಕಂದ್ರೆ ಇದ್ರ ಒಳಗಡೆನೂ ಹಾಕೋಬಹುದು. ಇಲ್ಲಿ ಒಳಗಡೆಯಿಂದ ಬೇಕಾದ್ರೆ ಹೊರಗಡೆಯಿಂದ ಹಾಕೋತೀರ ಅಂದ್ರೆ ರೈಡಿಂಗ್ ಬೂಟ್ಸ್ ಅಲ್ಲಿಂದನೂ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲಾರ್ದೆ. ಸೊ ಓವರ್ ಆಲ್ ಲುಕ್ ನೋಡಿದ್ರೆ ಅಂದ್ರೆ ಬ್ಲ್ಯಾಕ್ ಕಲರ್ ಆಗಂತೂ ಫುಲ್ ರೈಡಿಂಗ್ ಪ್ಯಾಂಟ್ಸ್ ಅಂತೂ ಕಂಪ್ಲೀಟ್ ಸೆಕ್ಸಿಯಾಗಿ ಕಾಣತೈತಿ. ಒಂದು ಫುಲ್ ರೈಡಿಂಗ್ ಅಟ್ಟೆ ಒಳಗಡೆ ಏನದ ರೈಡ್ ಮಾಡ್ತೀವಲ್ಲ ಅದು ಒಂಥರ ಏನೋ ಬೇರೆ ಥರನ ಜೋಶ್ ಬರ್ತೈತಿ. ಒಂದು ಫುಲ್ ಕಾನ್ಫಿಡೆನ್ಸ್ ಬೇರೆ ಥರ ಇರ್ತೈತಿ ಯಾರೇ ಆದ್ರದ್ದು. ಸೊ ಆದಷ್ಟು ಬೇಗ ಒಂದು ಚಲೋ ರೈಡ್ ಮಾಡೋಣ. ಸೊ ಇಲ್ಲಿವರೆಗೂ ನೀವು ಫುಲ್ ವಿಡಿಯೋ ನೋಡಿದ್ರಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತಾ ಅಂತೇಳಿ ನೀವು ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಏನೋ ಫೀಡ್ಬ್ಯಾಕ್ ಇದ್ರು ಒಳ್ಳೇದು ಅನ್ಸಿರಿ ಒಳ್ಳೇದು ಹೇಳ್ರಿ, ಇಲ್ಲ ಏನು ಅನ್ಸುತ್ತೋ ಫೀಡ್ಬ್ಯಾಕ್ ಇದ್ರು ಅಂತ ಹೇಳ್ರಿ. ಲೈಕ್ ನಾನು ಮುಂದಿನ ವಿಡಿಯೋಸಾಗಿಂದ ಎಲ್ಲ ಬೆಟರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಲೈಕ್ ನನ್ನ ಕಡೆ ಇನ್ನೊಂದು ಪ್ರಾಡಕ್ಟ್ ಐತಿ, ಇದನ್ನು ಅನ್ಬಾಕ್ಸ್ ಮಾಡ್ಬೇಕಾ ಆ್ಯಕ್ಚುಲಿ ಇವತ್ತ ಬಂದಿದ್ದು. ಸೊ ಇದನ್ನು ಇಲ್ಲಿ ಅನ್ಬಾಕ್ಸ್ ಮಾಡಿದ್ರೆ ಆಯ್ತು ಅಂತ ವೇಟ್ ಮಾಡತ್ತಿದ್ದೆ, ಅದಕ್ಕೆ ತೋರಿಸ್ತೀನಿ. ಎಸ್, ಇನ್ನೊಂದು ಈ ಪ್ರಾಡಕ್ಟ್ ಬಂದು ಏನಂದ್ರೆ ರೀಸೆಂಟಾಗಿ ಎಲ್ಲರೂ ನಂದು ವಿಡಿಯೋ ನೋಡಿದ್ರೆ ಗೊತ್ತಿರ್ತೈತಿ. ಏನಂದ್ರೆ ಮಿಡಲ್ ಆಗಿ ಒಂದು ಸ್ವಲ್ಪ ಹೆಲ್ಮೆಟ್ ಒಳಗಡೆ ನಾಯ್ಸ್ ಏನೈತಲ್ಲ ಒಂದು ಸ್ವಲ್ಪ ನಾಯ್ಸ್ ಜಾಸ್ತಿ ಬರತ್ತೈತ. ಆಮೇಲೆ ಕ್ವಾಲಿಟಿ ಒಂದು ಸ್ವಲ್ಪ ಅಲ್ಲಲ್ಲೇ ಇಶ್ಯೂ ಆಗತೈತಿ. ಯಾಕಂದ್ರೆ ಬೇಸಿಕಲಿ ಲೈಕ್ ಐ ವಾಸ್ ಯೂಸಿಂಗ್ ಅ ಮೈಕ್ ನೋನ್ ಆಸ್ ಮೌನು ಅಮೆಝಾನ್ ಒಳಗಡೆ. ಅದು ಹೆಂಗಂದ್ರೆ ನಾವೇನು ಮೈಕ್ ಅಡಾಪ್ಟರ್ ಇರುತ್ತಲ್ಲ ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಕನೆಕ್ಟರ್ ಹಾಕ್ಬೇಕಾಗುತ್ತೆ. ಇನ್ ಕೇಸ್ ಅದು ಏನಾದರೂ ಲೂಸ್ ಆಯ್ತು ಅಂದ್ರೆ ಅದಕ್ಕೂ ಒಂದು ಸ್ವಲ್ಪ ಆಡಿಯೋ ಇಶ್ಯೂ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದರ್ ರೀಸನ್ಗೆ ಲೈಕ್ ನಾನು ಒಂದು ಹೊಸ ಮೈಕ್ ಆರ್ಡರ್ ಮಾಡೇನೆ, ಸೋನಿದ ECM ಲೆವೆಲರ್ 1. ಸೊ ಸ್ಟೀರಿಯೋ ಮೈಕ್ ಹೆಲ್ಮೆಟಿಗೆ. ಇದು ಬಂದು ನನ್ಗೆ ಸಮ್ವೇರ್ ಅರೌಂಡ್ 1899 ಅರೌಂಡ್ 1900 ಕಾಸ್ಟ್ ಆಗಿದೆ. 2000 ಅಂತಲೇ ಹೇಳ್ಕೊರಿ. ಇದನ್ನು ಲೈಕ್ ರಿವ್ಯೂ ಮಾಡ್ಬೇಕಂದ್ರೆ ಹೆಂಗೈತಿ ನೆಕ್ಸ್ಟ್ ಏನು ಬರುತ್ತಂತ ಇವತ್ತ ಬಂದಿದ್ದ, ಇನ್ನೂ ಓಪನ್ ಮಾಡಿಲ್ಲ ನಾನು. ಸೊ ಇದನ್ನು ಆದಷ್ಟು ಬೇಗ ಹೆಲ್ಮೆಟ್ ಒಳಗಡೆ ಇನ್ಸ್ಟಾಲ್ ಮಾಡಿ ಹೆಂಗೈತಿ ಸೌಂಡ್ ಕ್ವಾಲಿಟಿ ಏನೇನೈತಿ ಮತ್ತು ಏನಾದರೂ ಇಶ್ಯೂ ಇದ್ರೆ ಅದನ್ನು ರೆಕ್ಟಿಫೈ ಮಾಡ್ಕೊಂಡು ನೋಡ್ಬೇಕು. ಆಡಿಯೋ ಹೆಂಗೆ ಬರ್ತೈತೆ ಅಂತ ನೆಕ್ಸ್ಟ್ ರೈಡ್ ಒಳಗಡೆ ನಿಮ್ಗೆ ತೋರಿಸ್ತೀನಿ. ಸೊ ಈ ಥರ ನಮಗೊಂದು ಮೈಕ್ ಬಂದೈತಿ ಇಲ್ಲೇ. ಸೊ ಮೈಕ್ ಐತಿ, ಅದ್ರ ಜೊತೆಗೆ ಒಂದು ಸೊ ಮತ್ತೇನೋ ಒಂದು ಸ್ವಲ್ಪ ಬುಕ್ಲೆಟ್ಸ್ ಅದಾವೆ. ಮತ್ತು ಎಕ್ಸಾಕ್ಟ್ಲಿ ಏನಿಲ್ಲ, ದಿಸ್ ಇಸ್ ದ ಮೈಕ್. ಮೇ ಬಿ ಇದ್ರದ್ದು ಏನು ಕೇಬಲ್ ಅಂತ ಐತಲ್ಲ ಅದು ಒಂದು ಸ್ವಲ್ಪ ಸಣ್ಣದೈತಿ. ಬಟ್ ಏನು ಇಶ್ಯೂ ಇಲ್ಲ, ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಎಕ್ಸಾಕ್ಟಾಗಿ ನೋಡಿದ್ರೆ ಇಲ್ಲಿ ಒಂದು ಸೈಡ್ ರೈಟ್ ಇನ್ನೊಂದು ಸೈಡ್ ಲೆಫ್ಟ್ ಅಂತ ಐತಿ. ಸೊ ನೀವುದು ಸ್ಟೀರಿಯೋ ಮೈಕ್. ಸೊ ನೋಡೋಣ ಸೌಂಡ್ ಕ್ವಾಲಿಟಿ ಹೆಂಗೆ ಬರುತ್ತಂತ. ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಫುಲ್ ವಿಡಿಯೋ ನೋಡಿರಿ ಅಂತ ಅನ್ಕೋತೀನಿ. ವಿಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿರಿ. ಆಮೇಲೆ ಲೈಕ್ ನಿಮ್ಗೆ ಏನು ಅನಿಸ್ತಾ ಅಂತ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ನಿಮ್ದು ಏನೋ ಫೀಡ್ಬ್ಯಾಕ್ ಇದ್ರು ಕಮೆಂಟ್ ಸೆಕ್ಷನಾಗ ಕೊಡ್ರಿ, ನಾನು ಅದನ್ನು ಕೇಳಿಸ್ಕೊತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಸೊ ನಾನು ನೆಕ್ಸ್ಟ್ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೆ.
ಆ ರೈಡ್ಗಿಂತ ಮುಂಚೆ ಏನಂತಂದ್ರೆ ನಂದು ಗಾಡಿದ ರಿವ್ಯೂ ಏನೈತಲ್ಲ, ರಿವ್ಯೂ ತುಂಬ ದಿವಸದಿಂದನೂ ಪೆಂಡಿಂಗ್ ಇತ್ತು. ಅಂದ್ರೆ ಟೋಟಲ್ ಬೈಕ್ದು ಸೆಟಪ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ದೆ ನಾನು ಲಾಸ್ಟ್ ಫ್ಯೂ ವಿಡಿಯೋಸ್ ಒಳಗೆ, ಅದು ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಅಂದ್ಕೊಂಡಿನಿ ಆದಷ್ಟು ಬೇಗ ಅದನ್ನೊಂದು ಮುಗಿಸ್ಕೊಂಡ್ರೆ ಆಯ್ತು ಅಂತೇಳಿ. ರೀಸೆಂಟಾಗಿ 25,000 ಕಿಲೋಮೀಟರ್ಸು ಆಯ್ತು. ಸೊ ನಾವು ಅರೌಂಡ್ 26 ಸಮಥಿಂಗ್ ಏನೋ ಐತಿ, 26-27 ಇರ್ಬೋದೇನೋ. ಸೊ ಆದಷ್ಟು ಬೇಗ ಅದನ್ನೊಂದು ನೆಕ್ಸ್ಟ್ ವಿಡಿಯೋ ಅದನ್ನ ಮಾಡ್ತೀನಿ. ಅದಾದಮೇಲೆ ಲೈಕ್ ಒಂದು ಚಲೋ ಯಾವುದಾದ್ರೂ ರೈಡ್ ಪ್ಲ್ಯಾನ್ ಮಾಡೋಣ. ಆ ರೈಡ್ ಒಳಗಡೆ ನಿಮ್ಗೆ ಫುಲ್ ಮಸ್ತ್ ಎಂಜಾಯ್ ಆಗುತ್ತೆ. ಎಸ್, ನೆಕ್ಸ್ಟ್ ವಿಡಿಯೋದಾಗ ಆದಷ್ಟು ಬೇಗ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್, ಎಂಜಾಯ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್.